ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಹೆಚ್ಚಾಯಿತು ಡಿಮ್ಯಾಂಡ್. ಒಬಿಸಿ ಅವರಿಗೆ ಕೊಡಿ ಅಂತ ರಾಜಣ್ಣ ಬೇಡಿಕೆ ಇಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಅವರ ಅಭಿಪ್ರಾಯವನ್ನ ಹೇಳಿರಬಹುದು. ಅವ್ರು ಹೇಳಿದ್ರು ಅಂತ ನಾನು ಹೇಳೋದಕ್ಕಾಗಲ್ಲ. ಇನ್ನು ಚರ್ಚೆಗೆ ಬಂದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ನುಣುಚ್ಕೊಂಡಿದ್ದಾರೆ. ರಾಜಣ್ಣ ಹೇಳಿರೋದು ಒಬಿಸಿ ಸಮುದಾಯದವರಿಗೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಕೊಡಿ ಅಂತ. ಈಗೇನೋ ಬದಲಾವಣೆ ಆಗೇ ಬಿಡುತ್ತೆ ಅಥವಾ ಯಾವ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಚರ್ಚೆ ಆಗಿಲ್ಲ, ಅಂತಿಮ ತೀರ್ಮಾನ ಆಗಿಲ್ಲ. ಹಾಗಿದ್ರೂ ಕೂಡ ರಾಜಣ್ಣ ಅವರು ಬೇಡಿಕೆ ಇಟ್ಟಿರೋದು ಒಬಿಸಿ ಸಮುದಾಯದವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದಿಂದ ಬಂದಿರೋದು. ಈಗ ಮತ್ತೊಂದು ಕಡೆಗೆ ಒಬಿಸಿ ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ರಾಜಣ್ಣ ಹೇಳಿದ್ದಾರೆ. ಅವ್ರ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವರು ಅವ್ರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಅವ್ರು ಹೇಳಿದ್ರು ಅಂತ ನಾನು ಹೇಳೋದಕ್ಕಾಗಲ್ಲ, ನೋಡೋಣ ಏನಾಗುತ್ತೆ, ಅದ್ರ ಚರ್ಚೆ ಇನ್ನೂ ಬಂದಿಲ್ಲ ಅಂತ ಅವ್ರ ಅಭಿಪ್ರಾಯವನ್ನ ಅವ್ರು ಹೇಳಿದ್ದಾರೆ. ಚರ್ಚೆ ಮಾಡೋಣ, ಅವಕಾಶ ಸಂದರ್ಭ ಬಂದಾಗ ಚರ್ಚೆ ಮಾಡೋಣ. ಈಗ ಯಾರಿಗಂತ ಹೇಳ್ಬೇಕು, ನಾವು ಒಬಿಸಿ ಮಾಡಿ, SC ಮಾಡಿ, ST ಮಾಡಂತ ಸಂದರ್ಭ ಬಂದಾಗ ಕರಿಬೇಕು, ಚರ್ಚೆ ಮಾಡಬೇಕು. ಆವಾಗ ಅದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ. ಮತ್ತು ಈಗೇನು ಇಲ್ಲ, ನಾವು ಯಾರಿಗೆ ಹೇಳೋದು ಈಗ ಅಭಿಪ್ರಾಯ? ಹೋಗಿ ಚರ್ಚೆ ಬಂದೇ ಇಲ್ಲ, ಚರ್ಚೆ ಬಂದಾಗ ಕೇಳಿದಾಗ ಹೇಳೋಣ. ಇನ್ನು ನಮ್ಗೆ ಯಾರು ಕೇಳೇ ಇಲ್ಲ, ನಾನು ಒಬ್ಬನೇ ಅಭಿಪ್ರಾಯ ಆಗೋಲ್ಲ. ಎಲ್ಲರೂ ಸಾಮಾನ್ಯ ಚರ್ಚೆ ಮಾಡ್ಬೇಕಾಗತ್ತೆ. ಬರಲ್ಲ, ಅದು ಕೇಳಿ ನಮ್ಮ ಪಕ್ಷದವ್ರು ಕೇಳಿದ್ರೆ ಹೇಳ್ತೀವಿ. ಇನ್ನು ಕೇಳೇ ಇಲ್ಲ, ನಮ್ಗೆ ಕೇಳೋದೇ ಇಲ್ಲ. ಹೇಳೋರು ಯಾರಿಗೂ ಇಲ್ಲ, ಇನ್ನು ಪ್ರಶ್ನೆ ಇಲ್ಲ. ಬಂದಾಗ ನೋಡೋಣ. ಈ ಸದ್ಯಂತೆ ಪ್ರಶ್ನೆ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಅನವಶ್ಯಕ. ನಮಗೆ ಕೇಳಿದಾಗ ಹೇಳ್ತೀವಿ, ಕೇಳಿಲ್ಲ ಕೇಳಿದಾಗ ಹೇಳ್ತೀವಿ. ನಾವು ನಮ್ಮ ಹಂತದಲ್ಲಿ ಮಾಡೋ ಪ್ರಶ್ನೆ ಬರಂಗಿಲ್ಲ. ನಮ್ಗಿಂತ ಮೇಲುಗಡೆ ಚರ್ಚೆ ಅದು ಬಂದಿಲ್ಲ. ಬಂದಾಗ ಚರ್ಚೆ ಮಾಡೋಣ. ಅವಕಾಶ ಸಂದರ್ಭ ಬಂದಾಗ ಚರ್ಚೆ